ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಗಲಾಟೆ ನಡೀತಾ ಇದೆ. ಗಲಾಟೆಯಲ್ಲಿ ಮುಳುಗಿದವರನ್ನ ಜನ ಹೇಗೆ ಒಪ್ಕೋತಾರೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಗಲಾಟೆ ನಡೀತಾ ಇದೆ. ಗಲಾಟೆಯಲ್ಲಿ ಮುಳುಗಿದವರನ್ನ ಜನ ಹೇಗೆ ಒಪ್ಕೋತಾರೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಇನ್ನೂ 20 ವರ್ಷವೂ ಕೂಡ ನಿಮ್ಮದೇ ಇರಲಿ, ಅಂದ್ರೆ ನಿಮ್ಮ ಸರ್ಕಾರವೇ ಇರಲಿ, ಆದರೆ ರಾಜ್ಯದಲ್ಲಿ ನೀವು ಹೇಳಿದ ಕೆಲಸವನ್ನ ಮೊದಲು ಮಾಡಿ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. 20 ವರ್ಷ ನಮ್ಮ ಸರ್ಕಾರ ಅಂದವರು ಏನಾದ್ರು ಅಂತ ನಮಗೆ ಗೊತ್ತಿದೆ, ಯಾರದು ಸರ್ಕಾರ ಎಂಬುದು ಜನ ಈಗ ತೀರ್ಮಾನ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರವರ ಆಸೆ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ, ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ. ಅವ್ರಿಗೆ ಇರೋದೇ ಭಯ. ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು. ಈಗ ನಾನು BJP ಜೊತೆ ಸಂಬಂಧ ಬೆಳೆಸಿದ್ದೆ, ಅವ್ರಿಗೆ ನಿದ್ದೆಗೆಡಿಸಿದೆ. ಈ ರಾಜ್ಯದಲ್ಲಿ 2.5 ವರ್ಷದ ಆಡಳಿತ ಏನಿದೆ, ಇನ್ನೂ 2.5 ವರ್ಷ ಇರ್ತಾರೆ. ಈ 2.5 ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ. ನಾನು ಅವ್ರು 5 ವರ್ಷ ಇರ್ತಾರೋ ಇನ್ನೂ 50 ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ. ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ. ಅಧಿಕಾರ ಏನು ಕೊಟ್ಟವ್ರೆ, ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಅವರೇ ಹೇಳಿದಾರಲ್ಲ, ಮುಂದಿನ 5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡವ್ರೆ.